ತಾನು ಶ್ರೀಮಂತನಾಗಬೇಕು ಅನ್ನುವ ಆಸೆಗೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾರೆ. ತಾನು ಕೆಲಸ ಮಾಡ್ತಿರುವಂತ ಜಾಗಕ್ಕೂ ಕೂಡ ಅನ್ಯಾಯ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಸುದ್ದಿ ಸಾಕ್ಷಿ ಆಗ್ತಾ ಇದೆ. ಇದೀಗ ಶ್ರೀಮಂತನಾಗೋ ಆಸೆ, ಸ್ವಂತ ಕಚೇರಿಗೆ ಕ್ಯಾಶಿಯರ್ ಕನ್ನವನ್ನ ಹಾಕಿದ್ದಾನೆ. ಕೈಯಲ್ಲಿ ಕೋಟಿ ಕೋಟಿ ಹಣ ಆದ್ರೂ ಕೂಡ ತನ್ನದಲ್ಲ ಅನ್ನೋ ಬೇಸರ. ಹಣದ ಆಸೆಗೆ ಬಿದ್ದು ಮಾಲೀಕನಿಗೆ ವಂಚಿಸಿದ್ದಾನೆ ಕ್ಯಾಶಿಯರ್. ತಾನು ಕೆಲಸ ಮಾಡ್ತಿದ್ದ ಕಚೇರಿಯಲ್ಲಿ 91 ಲಕ್ಷ ರೂಪಾಯಿ ಹಣವನ್ನ ಕಳವು ಮಾಡಿದ್ದಾನೆ. ಕಳ್ಳತನ ಮಾಡಿ ಕುಡಿದು ತಿಂದು ಹಣವನ್ನ ಉಡಾಯಿಸಿದ್ದಾನೆ ಆರೋಪಿ. 2 ದಿನದಲ್ಲಿ ಮೋಜು ಮಸ್ತಿಗೆ 10 ಲಕ್ಷ ಖರ್ಚು ಮಾಡಿದ್ದಾನೆ ಖದೀಮ. ಸದಾಶಿವನಗರ ಬಿಇಎಲ್ ಲೇಔಟ್ ಕಚೇರಿಯಲ್ಲಿ ಹಣ ಕಳವಾಗಿರುವಂಥದ್ದು. ಕೋಟಿ ಕದ್ದ ಸ್ನೇಹಿತರು ಇದೀಗ ಪೊಲೀಸರ ಬಲೆಯಲ್ಲಿ ಲಾಕ್ ಆಗಿದ್ದಾರೆ. ತಾನ್ ಕೆಲಸ ಮಾಡ್ತಿದ್ದಂತಹ ಜಾಗ, ಕೋಟಿ ಕೋಟಿ ಹಣ ಇರ್ತಾ ಇತ್ತು ಆತನ ಕೈಯಲ್ಲಿ, ಆದ್ರೂ ಕೂಡ ತನ್ನದಲ್ಲ ಅನ್ನೋ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದ. ಹಾಗಾಗಿ ಏನಾದ್ರೂ ಮಾಡಿ ಈ ಹಣವನ್ನ ನಾನು ಪಡೆದುಕೊಳ್ಬೇಕು ಅಂತ ಜಿಜ್ಞಾಸೆಗೆ ಬಿದ್ದು ಮಾಲೀಕನಿಗೆ ವಂಚನೆಯನ್ನ ಮಾಡಿದ್ದಾನೆ ಈ ಕ್ಯಾಶಿಯರ್. ತಾನು ಕೆಲಸ ಮಾಡ್ತಿದ್ದಂತಹ ಕಚೇರಿಯಲ್ಲಿ 91 ಲಕ್ಷ ರೂಪಾಯಿ ಹಣವನ್ನ ಕಳವು ಮಾಡಿರುವಂತದ್ದು. ನರಸಿಂಹ ಎಂಬ ಬಿಲ್ಡರ್ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು. ಕ್ಯಾಶಿಯರ್ ಹಾಗೂ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಆರೋಪಿ 30,000 ಸಂಬಳಕ್ಕೆ ಕಳೆದ 3 ವರ್ಷದಿಂದ ಕೆಲಸವನ್ನ ಮಾಡ್ತಿದ್ದ. ದಿನನಿತ್ಯ ಕೋಟ್ಯಾಂತರ ಹಣದ ವ್ಯವಹಾರವನ್ನ ಕೂಡ ಮಾಡ್ತಿದ್ದ ಧನಂಜಯ. ಅದೇ ಕಾರಣಕ್ಕೆ ಧನಂಜಯ್ಗೆ ಬೇಗ ಶ್ರೀಮಂತ ಆಗುವ ಆಸೆ ಕೂಡ ಇತ್ತು. ತಾನು ಕೆಲಸ ಮಾಡ್ತಿದ್ದ ಕಚೇರಿಗೆ ಕನ್ನ ಹಾಕಲು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ನಂತೆ. ದಾವಣಗೆರೆ, ಶಿವಮೊಗ್ಗ ಭಾಗದಲ್ಲಿ ತನ್ನ ಸ್ನೇಹಿತರೊಂದಿಗೆ ಸ್ಕೆಚ್ ಅನ್ನ ಹಾಕಿದ್ದ ಕಳ್ಳತನವನ್ನ ಮಾಡೋದಕ್ಕೆ. 4 ಸೇರಿ ಫೆಬ್ರವರಿ 20ರಂದು ಕಚೇರಿಗೆ ಬೀಗವನ್ನ ಒಡೆದು ಕಳ್ಳತನವನ್ನ ಮಾಡಿದ್ದಾರೆ. ಇನ್ನು ಕಳ್ಳತನ ಮಾಡಿದ 2 ದಿನಕ್ಕೆ ಪೊಲೀಸರಿಗೆ ಸಿಕ್ಬಿದ್ದಿರುವಂಥದ್ದು. ಲಾಕ್ ಆಗಿದ್ದಾರೆ ಆರೋಪಿಗಳು. ಧನಂಜಯ್ ಮತ್ತು ಪ್ರವೀಣ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ತಿಪ್ಪೇಶ್ ಮತ್ತು ಸುನೀಲ್ಗಾಗಿ ಹುಡುಕಾಟ ಕೂಡ ಮುಂದುವರೆದಿದೆ. ಕಳ್ಳತನವನ್ನ ಮಾಡಿ 2 ದಿನಕ್ಕೆ ಮೋಜು ಮಸ್ತಿಗೆ 10 ಲಕ್ಷ ಹಣವನ್ನ ಖರ್ಚು ಮಾಡಿದ್ದಾರೆ. ಶ್ರೀಮಂತನಾಗಬೇಕು ಅನ್ನುವಂತಹ ಆಸೆಗೆ ತಾನು ಕೆಲಸ ಮಾಡ್ತಿದ್ದಂತಹ ಜಾಗಕ್ಕೆ ಅನ್ಯಾಯವನ್ನ ಮಾಡಿರುವಂಥದ್ದು. ಮಾಲೀಕನಿಗೆ ಮೋಸ ಮಾಡಿದ್ದಾನೆ. ಕ್ಯಾಶಿಯರ್ ಹಾಗೂ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಿದ್ದ. 30,000 ಸಂಬಳಕ್ಕೆ ಕಳೆದ 3 ವರ್ಷದಿಂದ ಕೆಲಸವನ್ನ ಮಾಡ್ತಿದ್ದಂಥದ್ದು. ಪ್ರತಿನಿತ್ಯನೂ ಕೂಡ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರವನ್ನ ಈ ಧನಂಜಯ್ ಮಾಡ್ತಾ ಇದ್ದ. ಅದೇ ಕಾರಣಕ್ಕೆ ಬೇಗ ಶ್ರೀಮಂತನಾಗಬೇಕು ಅನ್ನುವಂಥ ಆಸೆ ಕೂಡ ಎದುರಾಯ್ತು. ನೋಡಿ, ಮುಂದೆಗಡೆ ಕಣ್ಣು ಮುಂದೆ ದುಡ್ಡಿದೆ ಅಂತ ಅಂದಿದ ತಕ್ಷಣ ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ದುಡ್ಡನ್ನ ಇಟ್ಕೊಂಡು ನಾನು ಏನೆಲ್ಲ ಮಾಡ್ಬೋದು, ಏನೆಲ್ಲ ಮೋಜಿ ಮಸ್ತಿ ಮಾಡ್ಬೋದು, ಈ ಎಲ್ಲಾ ವಿಚಾರಗಳನ್ನ ಯೋಚನೆ ಮಾಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವನ ಬುದ್ಧಿ ಅವನ ನಿಯಂತ್ರಣದಲ್ಲಿ ಇರೋದಿಲ್ಲ. ಹಾಗಾಗಿ ಮಾಲೀಕನಿಗೆ ಮೋಸ ಮಾಡೋದಕ್ಕೂ ಕೂಡ ಹಿಂಜರ್ದಿಲ್ಲ ಈ ಭೂಪ. 91 ಲಕ್ಷ ಎಸ್ಕೇಪ್ ಮಾಡಿ ಹೋಗಿದ್ದಂಥದ್ದು. ಇದೀಗ ಖಾಕಿ ಪಡೆ ಅದನ್ನ ಜಪ್ತಿ ಮಾಡಿದೆ. ಮೋಜು ಮಸ್ತಿಗೆ ಒಂದೇ ದಿನಕ್ಕೆ 2 ದಿನಕ್ಕೆ 10 ಲಕ್ಷ ಹಣವನ್ನ ಖರ್ಚು ಮಾಡಿರುವಂಥದ್ದು. ಒಟ್ಟು 81,66,000 ಹಣವನ್ನ ಪೊಲೀಸರು ಇದೀಗ ಸೀಸ್ ಮಾಡಿದ್ದಾರೆ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಸದಾಶಿವನಗರ ಪೊಲೀಸರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ನೋಡಿ, ಹಣ ಅನ್ನೋದು ಅಥವಾ ಶ್ರೀಮಂತನಾಗಬೇಕು ಅನ್ನುವಂಥ ಆಸೆ ಅನ್ನೋದು ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದ್ರೂ ತೆಳ್ಳುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಸಾಕ್ಷಿ ಆಗ್ತಾ ಇರುವಂತದ್ದು. ಏನಾಗಿತ್ತು ಘಟನೆ? ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತ ಕ್ಯಾಶಿಯರ್ ಇದೀಗ ಮಾಲೀಕನಿಗೆ ಮೋಸ ಆಗಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಎಸ್ ಸುಕನ್ಯಾ, ಇದು ದಿಢೀರ್ ಅಂತ ಶ್ರೀಮಂತ ಆಗ್ಬೇಕು ಅಂತ ಹೇಳಿ ಅಂದ್ರೆ ಪ್ರತಿದಿನ ದುಡ್ಡು ತನ್ನ ಕೈಯಲ್ಲೇ ಓಡಾಡ್ತಾ ಇರ್ತದೆ. ಈ ಬಿಲ್ಡರ್ ಒಬ್ರು ನರಸಿಂಹಲು ಅಂತ ಬಿಲ್ಡರ್ ಒಬ್ಬರ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಈ ತರ ಈ ಕ್ಯಾಶರ್ ಹಾಗೂ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಏನಿದ್ದಾನೆ, ಈತ ಪ್ರತಿದಿನ ದುಡ್ಡು ನೋಡ್ತಾ ಇರ್ತಾನೆ.
ಬೇರೆ ಬೇರೆ ವ್ಯವಹಾರದಲ್ಲಿ ಬರುವಂತಹ ಹಣವನ್ನ ತೆಗೆದುಕೊಂಡು ಹೋಗಿ ಇಡುವಂತದ್ದು, ಅಲ್ಲಿಂದ ಮತ್ತೆ ತೆಗೆದುಕೊಂಡು ಬಂದು ಕೊಡುವಂತದ್ದು, ಈ ರೀತಿ ಕೆಲಸ ಮಾಡ್ಕೊಂಡಿದ್ದಂತ ಈತನಿಗೆ ದಿಢೀರ್ ಅಂತ ಹೇಳಿ ಆ ದುಡ್ಡು ನಂದಲ್ಲ, ನನ್ನ ಹತ್ರ ಓಡಾಡ್ತಾ ಇದೆ, ಅದೇ ದುಡ್ಡು ನಂದಲ್ಲ ಅನ್ನುವಂಥದ್ದನ್ನ ಫೀಲ್ ಮಾಡಿ ಯಾಗಾದ್ರೂ ಮಾಡಿ ಅದನ್ನ ದುಡ್ಡನ್ನ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿ, ಸ್ನೇಹಿತರ ಜೊತೆಗೆ ಪ್ಲಾನ್ ಮಾಡಿ ಕನ್ನ ಹಾಕಿ 91 ಲಕ್ಷದಷ್ಟು ಹಣವನ್ನ ತೆಗೆದುಕೊಂಡು ಹೋಗುವಂತದ್ದು. ಅಲ್ಲಿ ದಿಢೀರಂತಲೇ ಈ ರೀತಿ ದುಡ್ಡು ಕಾಣೆ ಆಗಿದೆಯಲ್ಲ ಅಂತೇಳಿ ನೋಡಿದಂತ ವೇಳೆಯಲ್ಲಿ ಈತ ತನ್ನ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಹಣವನ್ನ ಕಳ್ಳತನ ಮಾಡಿ 2 ದಿನಕ್ಕೆ 10 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡ್ಬಿಡ್ತಾರೆ. ಆ 10 ಲಕ್ಷ ಹಣವನ್ನ ಖರ್ಚು ಮಾಡ್ಬಿಟ್ಟು ಮೋಜು ಮಸ್ತಿ ಮಾಡಿ ಗ್ಯಾಂಬ್ಲಿಂಗ್ ಕೂಡ ಮಾಡುವಂತದ್ದು. ಆ ನಂತರದಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಸದಾಶಿವನಗರ ಪೊಲೀಸರಿಗೆ. BEL ಲೇಔಟ್ ಕಚೇರಿಯಲ್ಲಿ ಒಂದು ಕಳ್ಳತನ ಆಗಿರ್ತದೆ. ಇಮಿಡಿಯೇಟ್ ಆಗಿ ಕಾರ್ಯಪ್ರವೃತ್ತರಾದಂತ ಪೊಲೀಸರು ಇಮಿಡಿಯೇಟ್ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡ್ರೆ 2 ದಿನದಲ್ಲಿ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡು ಉಳಿದಂತ 91 ಲಕ್ಷದಲ್ಲಿ 80 ಲಕ್ಷದಷ್ಟು ಹಣವನ್ನ ರಿಕವರಿ ಮಾಡ್ಕೊಳ್ತಾರೆ. ಇವರು 10 ಲಕ್ಷ ಹಣವನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ, ಅಂದ್ರೆ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಜೈಲ್ ಕಂಬಿ ಎಣಿಸ್ತಾ ಇರುವಂತದ್ದು ದಿಢೀರ್ ಅಂತ ಶ್ರೀಮಂತ ಆಗ್ಬೇಕು ಅಂತ ಹೇಳಿ ಹೋಗಿದ್ದಂತ ತಿಪ್ಪೇಶು ಮತ್ತೆ ಸುನಿಲ್, ಇವರಿಬ್ಬರಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಧನಂಜಯ್ ಮತ್ತು ಪ್ರವೀಣ್ ಇವರಿಬ್ಬರನ್ನ ಬಂಧಿಸ್ಕೊಂಡಿದ್ದಾರೆ. ಒಟ್ಟು 4 ಜನ ಈ ಒಂದು ಕೃತ್ಯವನ್ನ ಮಾಡಿರ್ತಾರೆ ಸುಕನ್ಯಾ. ಸೊ ಇಂಥವರೆಲ್ಲ ಏನಂದ್ರೆ ಪ್ರತಿದಿನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಂತ ವೇಳೆಯಲ್ಲಿ ಹಣ ಕೈಯಲ್ಲೇ ಓಡಾಡ್ತಾ ಇರ್ತದೆ, ಆ ದುಡ್ಡು ನಂದಲ್ಲ ಅಂತ ಹೇಳಿ ಒಂದು ದಿನ ಪ್ಲಾನ್ ಮಾಡಿ ಈ ರೀತಿಯಾಗಿ ಕಳ್ತನ ಮಾಡಿ ದಿಢೀರ್ ಶ್ರೀಮಂತರ ಆಗೋಣ ಅಂತ ಹೋಗಿ ಪರ್ಮನೆಂಟ್ ಜೈಲ್ ಸೇರುವಂತದ್ದು ಸುಕನ್ಯಾ. ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.